ನಮಸ್ಕಾರ ಫ್ರೆಂಡ್ಸ್. ತುಂಬ ದಿನಗಳಾದಮೇಲೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೀಗೆ ಕೆಲಸದ ಒತ್ತಡ, ಮಕ್ಕಳು ದೊಡ್ಡವರಾಗಿದ್ದಾರೆ. ಸೊ ಅವ್ರವ್ರದ್ದು ಟೈಮಿಂಗ್ಸಿಗೆ ಅನುಗುಣವಾಗಿ ಎಲ್ಲ ದಿನಚರಿನ ಸೆಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಬಟ್ ಆದ್ರೂ ಹಂಗೋ ಹಿಂಗೋ ಮ್ಯಾನೇಜ್ ಮಾಡಿ ಇವತ್ತು ಮತ್ತೆ ಒಂದು ಮಾಡಿ ಹಾಕೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇವತ್ತು ಹೆಂಗೂ ಆಷಾಢ ಏಕಾದಶಿ ಇರೋದ್ರಿಂದ ಅಡುಗೆ ಕೆಲಸನೂ ಜಾಸ್ತಿ ಇರಲ್ಲ. ನಾವು ಮಾಡ್ಕೊಳ್ಳೋ ಅಂಥ ಒಂದು ಉಪವಾಸದ ಸ್ಪೆಷಲ್ ಅಂತಲೇ ಹೇಳ್ಬೋದು ಸಾಬುದಾನಿ ಒಗ್ಗರಣೆ. ಇದಕ್ಕೆ ನಾವು ಈರುಳ್ಳಿ ಬಳಸಲ್ಲ ಹಾಗೂ ಬೇರೆ ನಾರ್ಮಲ್ ಉಪ್ಪನ್ನು ಬಳಸೋದಿಲ್ಲ. ಸೈಂಧವ ಲವಣ ಅಂತ ಸಿಗುತ್ತೆ, ಅದನ್ನೇ ಬಳಸಿ ಮಾಡೋದು. ಹಾಗೂ ಈರುಳ್ಳಿ ಬೆಳ್ಳುಳ್ಳಿ ಆ ಥರ ಉಪಯೋಗಿಸಿರೋದಿಲ್ಲ. ಸುಮಾರು ಒಂದು 10-15 ನಿಮಿಷದ ಒಳಗಡೆನೇ ಇದನ್ನು ತಯಾರಿಸಿ ತಿನ್ಬೋದು. ಅಷ್ಟೊಂದು ಸಿಂಪಲ್ಲಾಗಿರುತ್ತೆ ಮತ್ತು ಶುಚಿಯಾಗಿರುತ್ತೆ. ಯಾರು ಬೇಕಾದರೂ ಮಾಡ್ಕೋಬೋದು. ಆ ಥರ ಇರೋದ್ರಿಂದ ಶುದ್ಧವಾದಂಥ ಸಾತ್ವಿಕವಾದಂಥ ಆಹಾರವನ್ನು ತಿನ್ನೋಣ ಅಂತ ನಾನು ಅನ್ನಿಸ್ತು, ಅದಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಮಾಡಿಕೊಂಡು ರುಚಿನ ಸವಿಯಿರಿ, ಆಯಿತಾ. ಮೊದಲಿಗೆ ಆ್ಯಸ್ ಯೂಶ್ವಲ್ ಒಗ್ಗರಣೆಗೆ ಅಂತಂದರೆ ಎಣ್ಣೆ ಒಂದು 5 ಚಮಚ ಹಾಕಿದ್ದೀನಿ. ಆಮೇಲೆ ನಾನು ಇದನ್ನು ಇಬ್ಬರಿಗೋಸ್ಕರ ಮಾತ್ರ ಮಾಡ್ತಾಯಿರೋದು. ಸೊ ಆ ಲೆಕ್ಕದಲ್ಲಿ ತೊಗೊಂಡು ಮಾಡಬೇಕಷ್ಟೆ. ಆಮೇಲೆ ಒಂದು 5 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕೋ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಸಾಸಿವೆ, ಜೀರಿಗೆ ಒಗ್ಗರಣೆಗೆ ಅದು ಚಟಪಟ ಅಂತ ಚೆನ್ನಾಗಿ ಸಿಡಿಯೋಕ್ಕೆ ಶುರು ಆದಮೇಲೆ ನಾನು ಸ್ವಲ್ಪ ಕರಿಬೇವನ್ನ ಕತ್ತರಿಸಿ ಹಾಕಿದ್ದೀನಿ. ಯಾಕಂದರೆ ಮಕ್ಕಳು ದೊಡ್ಡವರಾದ್ರೂ ಕೂಡ ಸೈಡಿಗೆ ತೆಗೆದಿಡ್ತಾರೆ. ಅದು ಒಂದಾಯಿತು. ಮತ್ತು ಮಧ್ಯೆ ಮಧ್ಯೆ ಬಾಯಿಗೆ ಬರುತ್ತೆ, ಒಂದೇ ಕಡೆಗೆ ಬರಲ್ಲ, ಎಲ್ಲ ತುಂಬ ಬರುತ್ತೆ. ಸೊ ನಮಗೆ ಅದನ್ನು ಸಹಿತ ತಿಂದಂಗೆ ಆಗಿರಬೇಕು. ಆ ಒಂದು ಉದ್ದೇಶದಿಂದ ನಾನು ಕತ್ತರಿಸಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಅದನ್ನು ಚೆನ್ನಾಗಿ ಕ್ರಿಸ್ಪಿ ಥರ ಆಗುತ್ತೆ ಕರಿಬೇವು. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಇದೆಲ್ಲ ಒಂಥರ ಫ್ಲೇವರ್ ಬರುತ್ತೆ. ಕೆಲವೊಬ್ಬರು ಹಸಿಮೆಣ್ಸಿನ್ಕಾಯಿ ಕೂಡ ಬಳಸಲ್ಲ, ಇದು ಕಾಳು ಮೆಣಸಿನ ಪುಡಿನ ಹಾಕ್ತಾರೆ. ಆದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಅದೇ ಥರ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜಾಸ್ತಿ ಕರಿಬೇವು ಕೊತ್ತಂಬರಿ ಜಾಸ್ತಿ ಇದ್ದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಕೊತ್ತಂಬರಿನ ಒಗ್ಗರಣೆಗೂ ಹಾಕ್ಕೊಂಡಿದ್ದೀನಿ, ಘಮ ಚೆನ್ನಾಗಿ ಕೊಡುತ್ತದು. ಅದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಒಂಥರ ಈ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಅದೆಲ್ಲ ಒಂಥರ ಕ್ರಿಸ್ಪಿ ಅನ್ನೋ ಅಷ್ಟರ ಮಟ್ಟಿಗೆ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾವು ಈ ನೆನೆಸಿಟ್ಕೊಂಡಿರೋ ಸಾಬುದಾನಿನ ಈಗ ಮಿಕ್ಸ್ ಮಾಡ್ಕೋಬೇಕು. ಹಿಂದಿನ ದಿನ ರಾತ್ರಿನೇ ನಾನು ನೆನೆಸಿಟ್ಕೊಂಡಿದ್ದೀನಿ. ಆ ಬೆಳಗ್ಗೆ ಅನ್ನೋಷ್ಟರಲ್ಲಿ ತುಂಬ ಚೆನ್ನಾಗಿ ಹದವಾಗಿ ಸ್ಪಂಜ್ ಥರ ಅದು ಉಬ್ಕೊಂಡಿರುತ್ತೆ. ಇನ್ನೊಂದು ಮರ್ತಿದ್ದೆ, ಶೇಂಗಾ ಕಾಳು, ಶೇಂಗಾ ಅಂದರೆ ಕಡಲೆ ಬೀಜ, ಅದು ಹುರ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡಿರೋದನ್ನ ಹಾಕಿದ್ದೀನಿ ಸ್ವಲ್ಪ. ಆಮೇಲೆ ನಾವು ಆ್ಯಕ್ಚುಲಿ ಇದರಲ್ಲಿ ಪುಡಿ ಮಾಡಿ ಹಾಕೋದು ಒಂದು ರೂಢಿ ಇದೆ. ಆದ್ರೂ ಬಾಯಿಗೆ ಒಂದೊಂದು ಸಿಗಬೇಕು, ಅಲ್ಲಲ್ಲಿಗೆ ಕಾಣಿಸ್ಲಿ ಅಂತ ಅನ್ನೋ ಒಂದು ದೃಷ್ಟಿಯಿಂದ ಸ್ವಲ್ಪ ಪಕ್ಕಳೆಯಾಗಿರೋ ಅಂಥ ಅಥವಾ ಬಿಡಿಸ್ಕೊಂಡಿರೋ ಅಂಥ ಕಡಲೆ ಬೀಜನ ಹಾಕ್ಕೋತೀನಿ. ಆಮೇಲೆ ಅದಾದಮೇಲೆ ಅದಕ್ಕೆ ಈ ನಮ್ಮ ಸಾಬುದಾನಿ ಅಥವಾ ನಾವು ಸಬ್ಬಕ್ಕಿ ಅಂತ ಅಂತಾರೆ ಅನಿಸುತ್ತೆ ಬೆಂಗಳೂರು ಕಡೆಗೆಲ್ಲ, ಅದನ್ನು ಮಿಕ್ಸ್ ಮಾಡಬೇಕು ಈಗ ನೆಕ್ಸ್ಟು. ಕೆಲವೊಂದು ಸಲ ಈ ಸಾಬುದಾನಿ ಕಾಳುಗಳು ಒಂದೊಂದು ಕಡೆ ಒಂದೊಂದು ಸಲ ಚೆನ್ನಾಗಿ ಸಿಗುತ್ತೆ, ಒಂದೊಂದು ಸರ್ತಿ ಸರಿಯಾಗಿ ಆಗೋದಿಲ್ಲ. ಅದಕ್ಕೆ ಒಳ್ಳೆ ಕ್ವಾಲಿಟಿ ಇರೋ ಥರದ್ದನ್ನು ನೀವು ಮೊದಲೇ ಒಂದು ಕನ್ಫರ್ಮ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು, ಅದ್ರ ಕ್ವಾಲಿಟಿ ಹೇಗಿದೆ ಹೇಗೆ ಅಂತ. ಯಾಕಂದರೆ ನಾವು ಒಂದೊಂದು ಸರ್ತಿ ನಾನು ಮಾಡೋಕ್ಕೆ ಹೋದಾಗ ಅದು ಉದುರಾಗಿ ಚೆನ್ನಾಗಿ ಹಾಗೆ ಫ್ಲಫಿ ಥರ ಆಗಿರೋದಿಲ್ಲ ಕಾಳುಗಳು. ಒಳ್ಳೆ ಗಟ್ಟಿ ಕೇಕ್ ಆದಂಗೆ ಅಥವಾ ಅಂಟಾಗಿ ಫುಲ್ ಹಿಂಗೆ ಗಟ್ಟಿ ಆಗಿಬಿಟ್ಟಿರುತ್ತೆ. ಆ ಥರ ಇರಬಾರ್ದು, ಫ್ಲಫಿ ಆಗಿರಬೇಕು, ಕಾಳು ಬಿಡಿ ಬಿಡಿಯಾಗಿಯೇ ಇರಬೇಕು, ಆದರೆ ಉಬ್ಕೊಂಡಿರಬೇಕು. ಆ ರೀತಿ ಇರೋ ಸಾಬುದಾನಿ ಕಾಳಂದರೆ ಅದು ಒಳ್ಳೆ ಕ್ವಾಲಿಟಿದು ಅಂತ. ಅದನ್ನು ಹಾಕಿ ಅದು ಪ್ರಮಾಣ ಎಣ್ಣೆ ಹಾಕಿದ್ದೀವಿ. ಯಾಕಂದರೆ ಇಷ್ಟು ನಾವು ಅಡುಗೆದು ಒಂದು ಈ ಲೆವೆಲಿಗೆ ಬಂದಿರ್ತೀವಿ ಅಂದರೆ ಯಾರೇ ಆದ್ರೂ ಈಗ ಒಂದು ಒಗ್ಗರಣೆ, ಒಂದು ಪ್ರಮಾಣ ಅನ್ನೋದು ಅಷ್ಟು ಕೈ ಕುಂತ್ಕೊಂಡಿರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋ ಒಂದು ಟ್ಯಾಲೆಂಟು ಇದ್ದೇ ಇರುತ್ತೆ. ಸೊ ಒಂದು ಅಂದಾಜು ಅದನ್ನು ನೋಡಿಕೊಂಡು ನಾವು ಎಣ್ಣೆಗೆ ತಕ್ಕಂಗೆ ಸಾಬುದಾನಿ ಕಾಳನ್ನ ಹಾಕೋಬೇಕು. ನಾನು ಇಲ್ಲಿಬ್ಬರಿಗೆ ಅಂತ ಹೇಳಿದ್ದೀನಿ. ಸೊ ಇಬ್ಬರು ಲೆಕ್ಕಕ್ಕೆ ಮಾಡ್ತಾ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದೀನಿ. ಮತ್ತು ಮಿಕ್ಕಿದ್ದನ್ನು ರಾತ್ರಿಗೆ ಅಥವಾ ಸಾಯಂಕಾಲ ಮಗಳು ಆಚೆ ಹೋಗಿದ್ದಾಳೆ, ಅವ ಬಂದಮೇಲೆ ಅವ್ರಿಗೆ ಮತ್ತೆ ಫ್ರೆಶ್ ಆಗಿನೇ ಮಾಡಿಕೊಟ್ರಾಯ್ತು ಅಂತ ಇವಾಗ ನಾನು ನನ್ನ ಮಗನಿಗೆ ಇಬ್ಬರಿಗೆ ಮಾಡ್ಕೊತಾ ಇದ್ದೀನಿ.
ಸೊ ಅದನ್ನು ಎಷ್ಟು ಬೇಕಷ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ಫಸ್ಟಿಗೆ ಉದುರಾಗಿದ್ದಾಗಲೇ. ಹಾಗೆ ಮಿಕ್ಸ್ ಮಾಡಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇದ್ರದ್ದು. ಹಾಗೆ ತಿರುಗ್ಕೊಳ್ತಾ ಇರಬೇಕು. ಇವಾಗ ಮೊದಲು ಒಗ್ಗರಣೆ ಟೈಮಲ್ಲಿ ಆಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕಿಲ್ಲ, ನೀವು ಗಮನಿಸಿರ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ. ಇದು ಉಪವಾಸ, ಆಷಾಢ ಮಾಸದ ಏಕಾದಶಿ ಉಪವಾಸ ಇರೋದ್ರಿಂದ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಬಳಸೋದಿಲ್ಲ. ಆದರೆ ನಾವು ಬೇರೆ ಸಮಯದಲ್ಲಿ ನಾವು ತಿಂಡಿಗೆ ಅಂತಲೂ ಇದನ್ನು ಮಾಡ್ಕೋಬೇಕಾದಾಗ ಆವಾಗ ನೀವು ಈರುಳ್ಳಿನ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದ್ರದ್ದೊಂದು ಟೇಸ್ಟ್ ಆದರೆ ಆ ಈರುಳ್ಳಿ ಹಾಕಿ ಮಾಡಿರೋದ್ರದ್ದು ಇನ್ನೊಂದು ಥರ ಟೇಸ್ಟು. ಸೊ ಉಪವಾಸ ಅಂತ ನೇಮಕ್ಕಂತ ನಾವೇನು ಮಾಡ್ಕೋತೀವೋ ಅದಕ್ಕೆ ಮಾತ್ರ ಈರುಳ್ಳಿ ಹಾಕೋದಿಲ್ಲ. ಆದರೆ ಬೇರೆ ಸಮಯದಲ್ಲಿ ನಾವು ಮಾಡ್ಕೋಬೇಕಾದಾಗ ಆ ಈರುಳ್ಳಿ ಹಾಕಿನೇ ಮಾಡೋದು. ಈರುಳ್ಳಿ ಜೀರಿಗೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಈಗ ಶೇಂಗಾ ಅಂದರೆ ಕಡಲೆ ಬೀಜ, ಅದನ್ನು ಹುರ್ಕೊಂಡು ಸಿಪ್ಪೆ ತೆಗೆದು ಅದರದ್ದು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ. ಆಮೇಲೆ ನೋಡಿ ನಾನಿವಾಗ ರುಚಿಗೆ ಒಂದು ಸ್ವಲ್ಪ ಸಕ್ಕರೆನ ಉದುರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ್ದೀನಿ. ಆಮೇಲೆ ಬ್ಲ್ಯಾಕ್ ಸಾಲ್ಟು, ಸೈಂಧವ ಲವಣ ಅಂತ ಬರುತ್ತೆ, ಅದನ್ನು ಹಾಕ್ತೀನಿ. ಆಮೇಲೆ ಹಾಗೇ ಶೇಂಗಾ ಪೌಡ್ರ್ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಇದರಲ್ಲಿ ಕೊನೆಗೆ ಆ್ಯಡ್ ಮಾಡಿ ತಿರುವಿ ಇಡಬೇಕು ಅದನ್ನು. ಅದು ಒಂಥರ ಫ್ಲೇವರ್ ಬಿಟ್ಕೊಳ್ಳುತ್ತೆ ಕಡಲೆ ಬೀಜದ್ದು, ತುಂಬ ಚೆನ್ನಾಗಿರುತ್ತೆ. ಹೀಗೆ ಮಧ್ಯ ಅದು ಒಂದು ಸ್ವಲ್ಪ ಒಂದೊಂದು ಸಲ ಒಂದೊಂದು ಸ್ಟೇಜಲ್ಲೂ ಮಿಕ್ಸ್ ಮಾಡಿ ಸ್ವಲ್ಪ ಒಂದೊಂದು ನಿಮಿಷ ಮುಚ್ಚಿಡುತ್ತಾ ಇರಬೇಕು. ಯಾಕಂದರೆ ಅದು ತುಂಬ ಹದ ಚೆನ್ನಾಗಿ ಬರುತ್ತೆ ಅವಾಗ. ಈಗ ನೋಡಿ ನಾನು ಇಲ್ಲಿ ಕರೆಂಟ್ ಇರಲಿಲ್ಲ, ಹೀಗಾಗಿ ಕುಟ್ಟಾಣಿಯಲ್ಲಿ ಕುಟ್ಕೊಂಡೆ ಶೇಂಗಾನ. ಅದು ನಂಗೆ ರೆಕಾರ್ಡ್ ಮಾಡಬೇಕಾದ್ರೆ ಬಟನ್ನು ಆನ್ ಮಾಡೋಕ್ಕೆ ಪ್ರೆಸ್ ಮಾಡೋಕ್ಕೆ ಮರ್ತದೆ, ಹೀಗಾಗಿ ಅದು ರೆಕಾರ್ಡ್ ಆಗಿಲ್ಲ. ಇದು ಒಂಥರ ಏನೋ ಒಳ್ಳೆಯದೇ ಆಯಿತು. ಇದು ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ ಕಲ್ಲಲ್ಲಿ ಕುಟ್ಕೊಂಡ್ರೆ. ಸೊ ನಾನು ಈ ಶೇಂಗಾ ಪುಡಿನ ಕಲ್ಲಲ್ಲಿ ಮಾಡಿಟ್ಕೊಂಡಿದ್ದೀನಿ, ಚಿಕ್ಕದಾಗಿದೆ, ನಂದು ಊರಿಂದ ತೊಗೊಂಬಂದಿದ್ದು. ಸೊ ಈ ಶೇಂಗಾ ಪುಡಿಯನ್ನು ಮಿಕ್ಸ್ ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಏನೋ ಹೀಗೆ ಇದು ತುಂಬ ದಿನದ ಮೇಲೆ ನಾನು ಈ ರೀತಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಪ್ರಾಕ್ಟೀಸ್ ತಪ್ಪೋಗಿದೆ ಅಥವಾ ರೂಢಿ ಇಲ್ಲ ನನಗೆ. ನೋಡೋಣ ಅಂದ್ರೂ ಯಾಕೋ ಇವತ್ತು ಉಪವಾಸ ದೇವ್ರ ಧ್ಯಾನ ಪಂಡ್ರಾಪುರ ವಿಠ್ಠಲಂದು ನೆನೆಸ್ಕೊಂಡು ಕುಂತ್ಕೊಂಡಿದ್ದಾಗ ಅಚಾನಕ್ಕಾಗಿ ತಲೆಯಲ್ಲಿ ಬಂತು ಮಾಡೋಣ. ತುಂಬ ನನಗೆ ಇದಿಷ್ಟ ಆ್ಯಕ್ಚುಲಿ ವಿಡಿಯೋ ಮಾಡೋದು ಅಂದರೆ, ಮತ್ತು ನಾನು ಇದು ಮಾಡಿಲ್ವಲ್ಲ ತುಂಬ ದಿನ ಆಯಿತು, ಟ್ರೈ ಮಾಡೋಣ ಇನ್ನೊಂದು ಸಲ ಮತ್ತೆ ಅಂತ ಹೇಳಿ ಯೋಚನೆ ಬಂತು, ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಹೀಗಾಗಿ ಅದು ಬಟನ್ ಅದನ್ನು ಆಪ್ರೇಟ್ ಮಾಡೋದಾಗಲಿ ಅದೆಲ್ಲ ಸ್ವಲ್ಪ ಮರ್ತೋದಂಗೆ ಆಗಿದೆ ನನಗೆ. ಸೆಟ್ಟಿಂಗು ಅದೆಲ್ಲ ಏನೂ ಇಲ್ವಲ್ಲ, ನಾನು ರೆಗ್ಯುಲರ್ ನನ್ನ ಫೋನಲ್ಲಿ ಏನು ಇರುತ್ತೋ ಅದನ್ನೇ ಇಟ್ಕೊಂಡು ಮಾಡ್ತಾ ಇರೋದು. ನೋಡಿ ಶೇಂಗಾ ಪುಡಿ ಅದೆಲ್ಲ ನಾನು ಆದಷ್ಟು ನಾನು ಯಾವುದಕ್ಕೂ ಜಾಸ್ತಿ ಎಲ್ಲ ಸಪ್ರೇಟಾಗಿ ಅದಕ್ಕೊಂದು ಬಟ್ಲ ತೊಗೊಂಡೆ, ಇದಕ್ಕೊಂದು ಸ್ಪೂನ್ ತೊಗೊಂಡೆ, ಫ್ಯಾನ್ಸಿಯಾಗಿ ಇಟ್ಕೊಂಡು ಅದೆಲ್ಲ ಯಾವುದು ನನಗೆ ಮಾಡಬೇಕು ಅಂತ ಅನಿಸಲ್ಲ. ಯಾಕಂದರೆ ಎಷ್ಟು ನೈಸರ್ಗಿಕವಾಗಿ ಇರುತ್ತೋ ನಮ್ಮದು ಅಡುಗೆ, ಅದು ನಮಗೆ ದಿನನಿತ್ಯ ನಾನು ಮಾಡ್ಕೋಬೋದಪ್ಪ, ಮಾಡ್ಕೊಂಡು ತಿನ್ಬೋದು ಅಂತ ಅನಿಸುತ್ತೆ. ನೀವು ಅದು ಫ್ಯಾನ್ಸಿಯಾಗಿರೋ ಕಂಟೈನರ್ಸ್ನ ತಗೊಂಡು ಬಂದು ಅದನ್ನಿಟ್ಟು ತೋರಿಸಿ, ನನಗೆ ಆ ಥರ ಅದೇನೂ ಇಲ್ಲ. ಆದರೆ ನ್ಯಾಚುರಲ್ಲಾಗಿ ಆರ್ಗ್ಯಾನಿಕ್ ಅಂತ ಏನಂತೀವಲ್ಲ ಆ ಥರ ವಿಡಿಯೋ ಮಾಡೋದಕ್ಕೇ ನನಗಿಷ್ಟ. ಅದರಲ್ಲಿ ಜಾಸ್ತಿ ಏನೂ ಬೇಡದೇ ಇರೋದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಅದೆಲ್ಲ ಇಲ್ಲ. ಏನು ವಿಷಯ ಇರುತ್ತೋ ಅದಿಷ್ಟು ಮಾತಾಡಿಕೊಂಡು, ಮೇನ್ ನಾವು ಅಡುಗೆ ಮಾಡ್ಬೇಕಾದ್ರೆ ಮನಸ್ಸು ಯಾವಾಗ್ಲೂ ಆ ದೇವ್ರ ಧ್ಯಾನ ಮಾಡಿಕೊಂಡು, ನಾನು ದೇವ್ರಿಗೇ ನೈವೇದ್ಯ ಮಾಡ್ತಾಯಿದ್ದೀನಿ, ಪ್ರತಿಯೊಂದು ವಸ್ತು ದೇವ್ರು ಕೊಟ್ಟಿರೋದು, ಅದನ್ನು ಅವನಿಗೆ ಅರ್ಪಿಸೋಕ್ಕೆ ನಾನು ಇದನ್ನು ಇದು ಮಾಡ್ತಾಯಿದ್ದೀನಿ. ಬೇರೆ ರೂಪದಲ್ಲಿ ಅಡುಗೆ ಮಾಡಿ ಅದನ್ನು ವ್ಯಂಜನದ ರೀತಿಯಲ್ಲಿ ಮಾಡಿಕೊಂಡು ನನ್ನ ಕುಟುಂಬದ ಸದಸ್ಯರಿಗೆ ಅದನ್ನು ತಿಂತಾ ಇದ್ದಾರೆ ಅಂತಂದರೆ ಅವರು ಕೂಡ ಅದನ್ನು ಪ್ರಸಾದದ ರೀತಿಯಲ್ಲಿ ತಿನ್ನಬೇಕು. ಆ ರೀತಿ ಒಂದು ಮನಸ್ಥಿತಿಯಲ್ಲಿ ಅಡುಗೆ ಮಾಡೋದು ತುಂಬ ಸೂಕ್ತ ಅನಿಸುತ್ತೆ. ಇವತ್ತಂತೂ ಏಕಾದಶಿ ಇದೆ ಹೌದು, ಆದರೆ ನಾನು ಯಾವಾಗ್ಲೂ ಅಡುಗೆ ಮಾಡಬೇಕಾದ್ರೆ ದೇವ್ರ ನಾಮ, ದೇವ್ರದ್ದು ಒಂದು ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಒಂದು ಹಾಡನ್ನು ಆನ್ ಮಾಡಿಟ್ಟು ಅದನ್ನು ಕೇಳ್ತಾ ದೇವ್ರ ಧ್ಯಾನ ಮಾಡ್ತಾ, ಕೃಷ್ಣನ ನೆನೆಸ್ತಾ, ಶಿವನ ಧ್ಯಾನ ಮಾಡ್ತಾ ಆ ರೀತಿಯೇ ಅಡುಗೆ ಮಾಡೋದು. ಯಾಕಂದರೆ ಇದು ಅವನು ಕೊಟ್ಟಿರೋ ಒಂದು ಭಿಕ್ಷೆ ನಮಗೆ. ಅಂದರೆ ಭಿಕ್ಷೆ ಅನ್ನೋದಕ್ಕಿಂತಲೂ ಅವನು ಕೊಟ್ಟಿರೋ ಒಂದು
ಕೊಡುಗೆ ನಮಗೆ ಆಹಾರ. ನಾವು ಏನು ನಮ್ಮ ಶರೀರದೊಳಗೆ ಹಾಕ್ಕೋತೀವೋ, ಏನು ನಾವು ಕೇಳಿಸ್ಕೊತೀವೋ, ಏನು ತಿಂತೀವೋ ಅದೇ ನಾವು ಆಗೋದು. ಆದ್ದರಿಂದ ಆದಷ್ಟು ಒಳ್ಳೆಯದನ್ನು ಕೇಳಿಸ್ಕೋಬೇಕು, ಆದಷ್ಟು ಒಳ್ಳೆಯದನ್ನು ನಾವು ಆಹಾರವಾಗಿ ಸ್ವೀಕರಿಸಬೇಕು. ಆಗಲೇ ನಾವು ಈಗ ನೋಡಿದರೆ ಸೊಸೈಟಿನಲ್ಲಿ ಏನೋ ಬೇಡದೇ ಇರೋದೆಲ್ಲ ಬರ್ತಿರೋದು. ಆದ್ರೂ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಕಡೆಯಿಂದ ಒಳ್ಳೆಯ ಪ್ರಯತ್ನ ಆಗಲಿ ಅಂತ ಅಷ್ಟೆ. ನೋಡಿ, ಈಗ ರುಚಿಯಾದಂಥ ಬಿಸಿಯಾದಂಥ ಸಾಬುದಾನಿ ಒಗ್ಗರಣೆ ತಯಾರಾಗಿದೆ. ನೀವು ಕೂಡ ಮಾಡಿಕೊಂಡು ಇದರ ರುಚಿನ ಸವಿರಿ ಮತ್ತು ಹೇಗಿತ್ತು ಅಂತ ನನಗೆ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ. ನಿಮ್ಮ ಸಹಕಾರ ಹೀಗೆ ಸಿಗಲಿ ನನಗೆ. ಬಾಯ್, ಟೇಕ್ ಕೇರ್.